ಇತಿಹಾಸದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಊಹಿಸದ ಘಟನೆಗಳು ಸಾಮಾನ್ಯ ವ್ಯಕ್ತಿಗಳನ್ನು ಅಸಾಮಾನ್ಯ ವ್ಯಕ್ತಿಗಳನ್ನಾಗಿ ಮಾಡ್ಬಿಡ್ತವೆ. ಅಂಥದ್ದೇ ಒಂದು ಅದ್ಭುತ ಕಥೆ ಇದು. 4ನೇ ಶತಮಾನದ ರೋಮನ್ ಸಾಮ್ರಾಜ್ಯದಲ್ಲಿ ಮಿಲಾನ್ನ ಆಂಬ್ರೋಸ್ ಅನ್ನೋ ವ್ಯಕ್ತಿಯ ಜೀವನವನ್ನ ಒಂದು ಘಟನೆ ಶಾಶ್ವತವಾಗಿ ಬದಲಾಯಿಸ್ಬಿಡ್ತು. ಸರಿ, ಹಾಗಿದ್ರೆ ಈ ಒಂದು ಅದ್ಭುತ ಪಯಣದಲ್ಲಿ ನಾವು ಆಂಬ್ರೋಸ್ ಅವರ ಜೀವನದ 5 ಮುಖ್ಯ ಘಟ್ಟಗಳನ್ನ ನೋಡೋಣ. ಅವರು ಅನಿರೀಕ್ಷಿತವಾಗಿ ಆಯ್ಕೆಯಾದಾಗಿನಿಂದ ಅವರ ಪರಂಪರೆ ಇವತ್ತಿಗೂ ಹೇಗೆ ಉಳಿದಿದೆ ಅನ್ನೋವರೆಗೂ. ಇದೇ ನೋಡಿ ಈ ಇಡೀ ಕಥೆಯ ತಿರುಳು. ಒಬ್ಬ ರಾಜಕಾರಣಿ ಆಕಸ್ಮಿಕವಾಗಿ ಹೇಗೆ ಒಬ್ಬ ಸಂತನಾಗೋಕೆ ಸಾಧ್ಯ? ಅವರ ಹಣೆಬರಹ ಹೀಗೆ ಬದಲಾಗೋಕೆ ಕಾರಣವಾದ ಆ ವಿಚಿತ್ರ ಮತ್ತು ಕುತೂಹಲಕಾರಿ ಘಟನೆಗಳು ಯಾವುವು? ಬನ್ನಿ ಅದ್ರ ಬಗ್ಗೆನೇ ಈಗ ನೋಡೋಣ. ಸರಿ, ನಮ್ಮ ಕಥೆ ಶುರುವಾಗೋದೇ 4ನೇ ಶತಮಾನದ ಮಿಲಾನ್ ನಗರದಲ್ಲಿ. ಆ ಕಾಲದಲ್ಲಿ ಆ ನಗರ ಧಾರ್ಮಿಕ ಮತ್ತು ರಾಜಕೀಯ ಜಗಳಗಳಿಂದಾಗಿ ಯುದ್ಧದ ಅಂಚಿನಲ್ಲಿ ನಿಂತಿತ್ತು. ಆಗ ಏನಾಗಿತ್ತು ಅಂದ್ರೆ ಮಿಲಾನ್ನ ಬಿಷಪ್ ತೀರ್ಕೊಂಡಿದ್ರು. ಇಡೀ ನಗರದಲ್ಲಿ ಯಾರೂ ಮುಂದಿನ ಬಿಷಪ್ ಅನ್ನೋ ಬಗ್ಗೆ ದೊಡ್ಡ ಗೊಂದಲ, ಗಲಾಟೆಯೇ ಎದ್ದುಬಿಟ್ಟಿತ್ತು. ಒಂದ್ರೀತಿಯಲ್ಲಿ ಅಧಿಕಾರದ ಶೂನ್ಯತೆ ಉಂಟಾಗಿತ್ತು. ಈ ಗೊಂದಲಕ್ಕೆ ಮೂಲ ಕಾರಣ ಏನು ಗೊತ್ತಾ? ಆಗಿನ ಕ್ರೈಸ್ತ ಧರ್ಮದಲ್ಲೇ ಇದ್ದ 2 ದೊಡ್ಡ ಪಂಥಗಳು. ಒಂದು ಕಡೆ ಏರಿಯನ್ರು, ಇವರು ಯೇಸು ದೇವರ ಸೃಷ್ಟಿ ಅಂತ ನಂಬಿದ್ರು. ಇನ್ನೊಂದು ಕಡೆ ಕ್ಯಾಥಲಿಕರು, ಇವರು ಯೇಸು ಕೂಡ ದೇವರಷ್ಟೇ ಸಮಾನ ಅಂತ ನಂಬಿದ್ರು. ಈ ಭಿನ್ನಾಭಿಪ್ರಾಯ ಎಷ್ಟು ತೀವ್ರವಾಗಿತ್ತು ಅಂದ್ರೆ ನಗರವೇ ಎರಡಾಗುವ ಪರಿಸ್ಥಿತಿ ಬಂದಿತ್ತು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಂತಿ ಕಾಪಾಡೋಕೆ ಬರ್ತಾರೆ ಆ ನಗರದ ಗವರ್ನರ್ ಆಂಬ್ರೋಸ್. ಇಲ್ಲಿರೋ ಅತೀ ದೊಡ್ಡ ವಿಪರ್ಯಾಸ ಅಂದ್ರೆ ಅವರು ಪಾದ್ರಿನೂ ಆಗಿರ್ಲಿಲ್ಲ, ಅಷ್ಟೇ ಯಾಕೆ ಅವರಿಗೆ ದೀಕ್ಷಾ ಸ್ನಾನ ಕೂಡ ಆಗಿರ್ಲಿಲ್ಲ. ಅಂದ್ರೆ ಅವರು ಈ ಇಡೀ ಧಾರ್ಮಿಕ ಜಗಳದಲ್ಲಿ ಸಂಪೂರ್ಣವಾಗಿ ಒಬ್ಬ ಹೊರಗಿನ ವ್ಯಕ್ತಿ. ಆಂಬ್ರೋಸ್ ಜನರನ್ನ ಸಮಾಧಾನ ಮಾಡೋಕೆ ಅಂದ ಒಂದು ಭಾಷಣ ಶುರು ಮಾಡ್ತಾರೆ. ಆದ್ರೆ ಆಗ ನಡೆದಿದ್ದೇ ಬೇರೆ. ಇದ್ದಕ್ಕಿದ್ದ ಹಾಗೆ ಜನಸಂದಣಿಯುಂಡ ಒಂದು ಮಗುವಿನ ಧ್ವನಿ ಕೇಳಿಸುತ್ತೆ. ಆಂಬ್ರೋಸ್ ನಮ್ಮ ಬಿಷಪ್. ಅಷ್ಟೇ, ಅಲ್ಲಿವರೆಗೂ ಹೊಡೆದಾಡ್ತಿದ್ದ 2 ಪಂಗಡಗಳು ಒಟ್ಟಾಗಿ ಇದೇ ಘೋಷಣೆಯನ್ನ ಕೂಗೋಕೆ ಶುರು ಮಾಡ್ಬಿಡ್ತಾರೆ. ಇದನ್ನ ಕೇಳಿ ಆಂಬ್ರೋಸ್ಗೆ ನಿಜವಾಗ್ಲೂ ಭಯವಾಗ್ಬಿಡತ್ತೆ. ಅಯ್ಯೋ, ನಾನೇನೋ ದೀಕ್ಷಾಸ್ನಾನವನ್ನೇ ಪಡೆದಿಲ್ಲ, ನನಗೇನೂ ಅರ್ಹತೆ ಇಲ್ಲ ಅಂತ ಹೇಳ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಹೋಗ್ತಾರೆ. ಆದ್ರೆ ಕೆಲವೊಮ್ಮೆ ವಿಧಿ ನಮ್ಮನ್ನು ಬಿಡೋದೆಲ್ಲ ಅಲ್ವಾ? ಹಾಗೇ ಆಯ್ತು. ಆಂಬ್ರೋಸ್ ಈ ಹುದ್ದೆಯನ್ನ ಒಪ್ಕೊಳ್ಳೇಬೇಕಾಗಿ ಬಂತು. ಆ ನಂತರ ಅವರ ಜೀವನದಲ್ಲಿ ಆದ ಬದಲಾವಣೆ ಇದೆಯಲ್ಲ, ಅದು ನಿಜಕ್ಕೂ ನಾಟಕೀಯ. ಎಲ್ಲವೂ ನಡೆದಿದ್ದೋ ಎಷ್ಟು ಬೇಗ ಗೊತ್ತಾ? ಕೇವಲ ಒಂದೇ ವಾರದಲ್ಲಿ. ಚಕ್ರವರ್ತಿಯೇ ಆದೇಶ ಕೊಟ್ಟ ಮೇಲೆ ಒಬ್ಬ ಗವರ್ನರ್ ಆಗಿದ್ದ ವ್ಯಕ್ತಿ 7 ದಿನಗಳಲ್ಲಿ ದೀಕ್ಷಾಸ್ನಾನ ಪಡೆದು ಪಾದ್ರಿಯಾಗಿ ಆ ಇಡೀ ಮಿಲಾನ್ ನಗರದ ಬಿಷಪ್ ಆಗ್ಬಿಡ್ತಾರೆ. ಅವರು ಸುಮ್ಮನೆ ಅಧಿಕಾರ ವಹಿಸಿಕೊಳ್ಳಿಲ್ಲ, ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡ್ರು. ತಮಗಿದ್ದ ಎಲ್ಲಾ ಆಸ್ತಿ ಪಾಸ್ತಿಯನ್ನ ಬಡವರಿಗೆ ಹಂಚಿಬಿಟ್ರು. ತಾವೊಬ್ಬ ಸಾಮಾನ್ಯ ಸನ್ಯಾಸಿಯ ಹಾಗೆ ಬದುಕೋಕೆ ಶುರು ಮಾಡಿದ್ರು. ದಿನಾವಿಡೀ ಧರ್ಮಗ್ರಂಥಗಳ ಅಧ್ಯಯನದಲ್ಲಿ ಮುಳುಗಿ ಹೋದ್ರು. ಸರಿ, ಬಿಷಪ್ ಆದ್ರು. ಆದ್ರೆ ಅವರ ನಿಜವಾದ ಸವಾಲು ಶುರುವಾಗಿದ್ದೇ ಆಗ. ಅದು ಯಾರ್ ಜೊತೆ ಗೊತ್ತಾ? ಆಗಿನ ಕಾಲದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಾದ ರೋಮನ್ ಚಕ್ರವರ್ತಿಗಳ ಜೊತೆ. ಈ ಸಂಘರ್ಷದ ಒಂದು ಪ್ರಮುಖ ಉದಾಹರಣೆ ಅಂದ್ರೆ ಚಕ್ರವರ್ತಿ ಥಿಯೋಡೋಸಿಯಸ್ ಥೆಸ್ಸಲೋನಿಕಾ ಅನ್ನೋ ನಗರದಲ್ಲಿ ಸುಮಾರು 7,000 ಜನ ಸಾಮಾನ್ಯರನ್ನ ಕೊಲ್ಲಿಸೋಕೆ ಆದೇಶ ಕೊಡ್ತಾನೆ. ಈ ಭಯಾನಕ ಕೃತ್ಯದ ಬಗ್ಗೆ ಕೇಳಿದ ಆಂಬ್ರೋಸ್ ಸುಮ್ಮನಿರ್ಲಿಲ್ಲ. ಅವರು ಚಕ್ರವರ್ತಿಯನ್ನೇ ಎದುರು ಹಾಕೊಂಡ್ರು. ಚಕ್ರವರ್ತಿಗೆ ಚರ್ಚ್ಗೆ ಪ್ರವೇಶವನ್ನೇ ನಿರಾಕರಿಸಿ ನೀನು ಮಾಡಿದ ಪಾಪಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದ್ರು. ಯೋಚ್ನೆ ಮಾಡಿ, ಆ ಕಾಲದಲ್ಲಿ ಜಗತ್ತಿನ ರಾಜನಿಗೆ ಹೀಗೇಳೋಕೆ ಎಷ್ಟು ಧೈರ್ಯ ಬೇಕು? ಕೊನೆಗೆ ಚಕ್ರವರ್ತಿ ತಲೆಬಾಗ್ಲೇಬೇಕಾಯ್ತು. ಆಗ ಆಂಬ್ರೋಸ್ ಹೇಳಿದ ಒಂದು ಮಾತು ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿದೆ. ಚಕ್ರವರ್ತಿ ಚರ್ಚ್ನ ಒಳಗಿದ್ದಾನೆ, ಚರ್ಚಿಗಿಂತ ಮೇಲೆ ಅಲ್ಲ. ಈ ಒಂದೇ ಒಂದು ವಾಕ್ಯ ರಾಜನ ಅಧಿಕಾರ ದೇವರ ಅಧಿಕಾರಕ್ಕಿಂತ ದೊಡ್ಡದಲ್ಲ ಅನ್ನೋ ತತ್ವವನ್ನೇ ಸ್ಥಾಪಿಸ್ಬಿಡ್ತು. ಆಂಬ್ರೋಸ್ ಕೇವಲ ಒಬ್ಬ ಧೈರ್ಯವಂತ ನಾಯಕ ಅಷ್ಟೇ ಆಗಿರ್ಲಿಲ್ಲ, ಅವರು ಒಬ್ಬ ದೊಡ್ಡ ವಿದ್ವಾಂಸ, ಒಳ್ಳೆಯ ಭಾಷಣಕಾರ, ಅಷ್ಟೇ ಯಾಕೆ ಸಂಗೀತದಲ್ಲೂ ಹೊಸತನ ತಂದವರು. ಇದಕ್ಕೊಂದೊಳ್ಳೆ ಉದಾಹರಣೆ ಇದೆ.
ಒಮ್ಮೆ ಏರಿಯನ್ ರಾಣಿ ಸೈನಿಕರನ್ನ ಕಳಿಸಿ ಚರ್ಚ್ಗೆ ಮುತ್ತಿಗೆ ಹಾಕ್ತಾಳೆ. ಆಂಬ್ರೋಸ್ ಮತ್ತು ಅವರ ಅನುಯಾಯಿಗಳು ಒಳಗೆ ಸಿಕ್ಕಾಕೊಳ್ತಾರೆ. ಆಗ ಜನ ಧೈರ್ಯ ಕಳ್ಕೋಬಾರ್ದು ಅಂತ ಆಂಬ್ರೋಸ್ ಅವರೆಲ್ಲರಿಗೂ ಭಕ್ತಿಗೀತೆಗಳನ್ನ ಹಾಡೋಕ್ ಹೇಳ್ಕೊಡ್ತಾರೆ. ಅವರು ಹಾಡುತ್ತಿದ್ದ ಹಾಡು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ ಹೊರಗಡೆ ಕಾವಲು ಕಾಯ್ತಿದ್ದ ಸೈನಿಕರೇ ಅವರ ಜೊತೆ ಸೇರಿ ಹಾಡೋಕೆ ಶುರು ಮಾಡ್ಬಿಟ್ರು. ಆ ಮುತ್ತಿಗೆ ಅಲ್ಲಿಗೆ ಮುರಿದುಬಿತ್ತು. ಆಂಬ್ರೋಸ್ ಅವರ ಜ್ಞಾನ ಮತ್ತು ಅವರ ವ್ಯಕ್ತಿತ್ವದ ಖ್ಯಾತಿ ಎಲ್ಲೆಡೆ ಹರಡಿತ್ತು. ಇದು ಆಗಿನ ಕಾಲದ ಒಬ್ಬ ಮೇಧಾವಿ, ಆದರೆ ದೇವರ ಬಗ್ಗೆ ತುಂಬಾ ಅನುಮಾನಗಳನ್ನಿಟ್ಟುಕೊಂಡಿದ್ದ ಅಗಸ್ಟೀನ್ ಅನ್ನೋ ಶಿಕ್ಷಕನ ಗಮನವನ್ನು ಸೆಳೆಯಿತು. ಆಂಬ್ರೋಸ್ ಅಗಸ್ಟೀನ್ ಮೇಲೆ ಎಂಥ ಪ್ರಭಾವ ಬೀರಿದ್ರು ಅನ್ನೋದಕ್ಕೆ ಸ್ವತಃ ಅಗಸ್ಟೀನ್ ಅವರ ಮಾತುಗಳೇ ಸಾಕ್ಷಿ. ದೇವ್ರ ಈ ಮನುಷ್ಯ ನನ್ನನ್ನ ತಂದೆಯ ಪ್ರೀತಿಯಿಂದ ಸ್ವಾಗತಿಸ್ತ. ನನಗೆ ಗೊತ್ತಿಲ್ಲದ ಹಾಗೆ ದೇವರೇ ನನ್ನನ್ನ ಅವನ ಹತ್ರ ಕಳಿಸಿದ್ದ. ಅವನ ಮೂಲಕ ನಾನು ದೇವರನ್ನು ತಿಳಿಯೋಕೆ ಸಾಧ್ಯ ಆಗ್ಲಿ ಅಂತ. ಹಾಗಾದ್ರೆ ಆಕಸ್ಮಿಕವಾಗಿ ಬಿಷಪ್ ಆದ ಈ ವ್ಯಕ್ತಿ ಇತಿಹಾಸದ ಮೇಲೆ ಬೀರಿದ ಪ್ರಭಾವವಾದ್ರೂ ಏನು? ಅವರ ಪರಂಪರೆ ಏನು? ಬನ್ನಿ ಅದನ್ನೊಮ್ಮೆ ನೋಡೋಣ. ಒಬ್ಬ ಶ್ರೇಷ್ಠ ಚಿಂತಕಲ ಜೀವನವನ್ನೇ ಬದಲಾಯಿಸಿದ ಪ್ರಬೋಧಕರಾದರು. ಚರ್ಚ್ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನೇ ಹೊಸದಾಗಿ ಬರೆದರು. ತಮ್ಮ ಬರಹಗಳ ಮೂಲಕ ಜನರಿಗೆ ಮಾರ್ಗದರ್ಶನ ನೀಡಿದರು. ಅಷ್ಟೇ ಅಲ್ಲ, ಚರ್ಚ್ನಲ್ಲಿ ಎಲ್ಲರೂ ಒಟ್ಟಿಗೆ ಹಾಡುವ ಭಕ್ತಿಗೀತೆಗಳ ಪದ್ಧತಿಯನ್ನೇ ಶುರು ಮಾಡಿದರು. ಅವರ ಜ್ಞಾನಕ್ಕೆ ಸಿಕ್ಕ ಗೌರವ ಎಂಥಾದ್ದು ಅಂದ್ರೆ ಇವತ್ತಿಗೂ ಅವರನ್ನ ಚರ್ಚ್ನ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖರಾದ 4 ಮೂಲ ಪಂಡಿತರಲ್ಲಿ ಒಬ್ರು ಅಂತ ಪರಿಗಣಿಸಲಾಗುತ್ತೆ. ಸ್ವತಃ ಅವರ ಶಿಷ್ಯ ಅಗಸ್ಟೀನ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಅವರ ಜೀವನದ ಹಾದಿಯನ್ನ ನೋಡಿದರೆ ಒಬ್ಬ ಸಾಮಾನ್ಯ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ರಾಜ್ಯಪಾಲರಾಗಿ ಕೊನೆಗೆ ಇತಿಹಾಸವೇ ನೆನಪಿಟ್ಟುಕೊಳ್ಳುವಂತಹ ಧಾರ್ಮಿಕ ನಾಯಕರಾದ ಅವರ ಪಯಣ ನಿಜಕ್ಕೂ ಅದ್ಭುತ. ಕೊನೆಯದಾಗಿ ಆಂಬ್ರೋಸ್ ಅವರ ಕಥೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆಯನ್ನಿಡುತ್ತೆ. ಎಷ್ಟೇ ದೊಡ್ಡ ಅಧಿಕಾರ ಇರಲಿ, ಅದರ ಮುಂದೆ ನಮ್ಮ ನಂಬಿಕೆಗಳಿಗಾಗಿ ಸತ್ಯಕ್ಕಾಗಿ ನಿಲ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಶಕ್ತಿ ಎಲ್ಲಿಂದ ಬರುತ್ತೆ? ಇದು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾದ ಪ್ರಶ್ನೆ ಅಲ್ವಾ?